ಎಲ್ಲ ಜರ್ಮನಿ ಹೇಗಿದ್ರಿ ಇವತ್ತಿನ ಬ್ಲಾಗ್ನ ಕಾಲೇಜಿಂದ ಸ್ಟಾರ್ಟ್ ಮಾಡಿದ್ನಿ. ನಾನು ನಮ್ಮ ದೋಸ್ತ ನಾವು ಕಾಲೇಜಿಗೆ ನೋಡ್ಕೊತ ಹೊಂಟಿದ್ವಿ. ನೋಡ್ಕೊತ ಹೊಂಟಿದ್ವಿ. ಇವತ್ತು ಎಕ್ಸಾಮ್ ಬೇರೆ ಇದ್ದು ನೋಡ್ರಿ ನೀವು. ಎಕ್ಸಾಮ್ ಮಧ್ಯಾಹ್ನ ಐತ್ರಿ. ಅದು ಸಂಬಂಧ ಇಲ್ಲಿ ನಾಷ್ಟ ಮಾಡಕ್ಕೆ ಬಂದಿದ್ವಿ. ನಾನು ನಮ್ಮ ದೋಸ್ತ ಇಲ್ಲಿ ನಮ್ಮ ದೋಸ್ತ ನಮ್ಮ ಬಿಟ್ಟು ನಾಷ್ಟ ಮಾಡತ್ತಿದ್ರಿ. ಅವರು ನೋಡ್ಕೊತ ನಾನು ವಿಡಿಯೋ ಮಾಡಿದ್ರಿ. ಅವರು ವಟ ಹಚ್ಚತ್ತಿದ್ರಿ. ಆದ್ಮೇಲೆ ಇಲ್ಲಿ ಎಕ್ಸಾಮ್ ಇದ್ದು ರೀ. ನಾವು ಚಿಂತೆ ಮಾಡತ್ತಿದ್ದೀವಿ ರೀ ಎಕ್ಸಾಮ್ ಹೆಂಗೆ ಬರೆಯೋದತ್ತ. ಅದಕ್ಕೆ ಇಲ್ಲೆಲ್ಲ ದಂಗೆ ಹಾಕೊಂಡು ಕೂತಿದ್ವಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿಬಿಟ್ಟ. ಮತ್ತು ಅದಾದಮೇಲೆ ಎಕ್ಸಾಮ್ ಮುಗಿದಾದ್ಮೇಲೆ ಮತ್ತು ಮನೆಗೆ ಬಂದೀವಿ ರೀ. ಎಲ್ಲ ತಡ ಆಯ್ತು ರೀ ಎಕ್ಸಾಮ್ ಮುಗ್ಯಾಕ. ಅದಾದ್ಮೇಲೆ ಸಂಜೆಗೆ ನಾನು ನಮ್ಮ ತಂಗಿ ಎಲ್ಲರೂ ಅಂಗಡಿ ಕಡೆ ಹೋಗಿದ್ದೀವಿ ರೀ. ಇವತ್ತು ಅಮಾವಾಸ್ಯೆ ಇತ್ತು ರೀ. ಅದಕ್ಕೆ ಪೂಜೆ ಮಾಡಕ್ಕೆ ಬಂದಿದ್ರಿ ಅವ್ರು. ಅದಾದ್ಮೇಲೆ ಅಲ್ಲಿ ನಮ್ಮ ಅಂಗಡಿಯಾಗ ರೇಷನ್ ಕಾರ್ಡ್ ಅರ್ಜಿ ಚಲೋ ಆಗಿದ್ದು ರೀ. ನಮ್ಮ ಅಪ್ಪ ಅದು ಹಾಕತ್ತಿದ್ರು ರೀ. ನೋಡ್ಕೋದು ಬಂದಿರಿ. ಈಗ ನಮ್ಮ ತಂಗಿ ನನಗೆ ಕಾಡತ್ತಿದ್ರು ನಂದು ವಿಡಿಯೋ ಮಾಡತ್ತಂದ. ಅದಾದ್ಮೇಲೆ ನೋಡ್ರಿ ಅಸೈನ್ಮೆಂಟ್ ಬರೆಯಿದ್ದೀನಿ ರೀ. ಬ್ಯಾನ್ ಬರೀಲಿ ರೀ, ಮನ್ಸು ಬರಲಿ ರೀ. ಆಡೋ ಹಚ್ಚಂದು ಕೂತೈತೀನಿ ರೀ. ಕುರ್ಕುರಿ ಅಂತ ಅಂದಿನಿ ರೀ. ತಿನ್ಕೋತ ಕೂತೀನಿ ರೀ. ಮತ್ತೆ ಆಮೇಲೆ ಇನ್ನು ಅಂಗಡಿ ಬಂದ್ ಮಾಡುವಾಗ ಸಿಗೋಣ್ರಿ. ಅದಕ್ಕೆ ಬಾಯ್. ನೋಡ್ರಿ ಅಂಗಡಿ ಮುಚ್ಚಾತೀನಿ. ಅಂಗಡಿ ಬಂದಿದ್ದೀನಿ. ಮುಚ್ಚಾತೀನಿ ಮತ್ತು ಆಮೇಲೆ ಸಿಗೋಣ್ರಿ. ಅದಕ್ಕೆ ಬಾಯ್.